ಬನ್ನೇರುಘಟ್ಟದ ನೇಚರ್ ಲಕ್ಸುರಿ ರೆಸಾರ್ಟ್ನಲ್ಲಿ ಸಿಜೆ ರಾಯ್ ಅಂತ್ಯಕ್ರಿಯೆ ನೆರವೇರಿದೆ. ಕುಟುಂಬಸ್ಥರು, ಉದ್ಯಮಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅವರ ಇಷ್ಟದ ವಸ್ತುಗಳನ್ನು ಇಟ್ಟು ಅಂತ್ಯ ಸಂಸ್ಕಾರವನ್ನು ನಡೆಸಲಾಗಿದೆ. ಚರ್ಚ್ ಫಾದರ್ ಅಂತಿಮ ವಿಧಿವಿಧಾನವನ್ನು ಸಲ್ಲಿಸಿದ್ದಾರೆ. ರೋಲ್ಸ್ ರಾಯ್ ಕಾರುಗಳ ಸರದಾರ ಸಿಜೆ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಅವರಿಗೆ ರೋಲ್ಸ್ ರಾಯ್ ಕಾರುಗಳಂದ್ರೆ ತುಂಬಾ ಇಷ್ಟ ಇತ್ತಂತೆ. ಹಾಗಾಗಿ ಅಂತ್ಯ ಸಂಸ್ಕಾರ ನಡೆಸುವಂತ ಸಂದರ್ಭದಲ್ಲಿ ರೋಲ್ಸ್ ರಾಯ್ ಕಾರ್ನ ಕೀಯನ್ನ ಇಟ್ಟು ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಜೊತೆಗೆ ಅವರಿಗೆ ಇಷ್ಟವಾಗಿರುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ಇಡಲಾಗಿದೆ. ಶೂ ಅನ್ನ ಧರಿಸಿ, ಬ್ಲೇಸರ್ ಅನ್ನ ಹಾಕಿ, ಕನ್ನಡಕವನ್ನ ಹಾಕಿ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗಿದೆ. ರೋಲ್ಸ್ ರಾಯ್ ಕಾರಿನ ಕೀ ಇಟ್ಟಿದ್ದಾರೆ ಕುಟುಂಬಸ್ಥರು. Words of how to explain what happened, and I'm not really sure what caused it. I would like to thank everyone for attending today, and like to thank the media for being with him when he was alive, and also being with him today. And I don't have much words to say because I'm trying to process what's happening. Thank you. I will come back and answer questions further time after. ಎಲ್ಲರಿಗೂ ನಮಸ್ಕಾರ. ರೋಹಿತ್ ಅವರು ಇವತ್ತು 3 ದಿನದಿಂದ ಪಾಪ ಅವರು ಸ್ಟ್ರೆಸ್ಸಲ್ಲಿದ್ದಾರೆ. ಅವರ ಜೀವನನೇ ಒಂದು ಫುಲ್ ಸ್ಟಾಪಿಗೆ ಬಂದಂಗೆ ಆಗಿರುತ್ತೆ. ಸ್ವಂತ ತಂದೆ ತೀರೋಗಿದ್ದಾರೆ, ಹೆಂಗೆ ತೀರೋಗಿದ್ದಾರೆ, ಯಾಕೆ ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಧನ್ಯವಾದ ಹೇಳಕ್ಕೆ ಬಂದಿದ್ದಾರೆ. ಮಾಧ್ಯಮದ ಸ್ನೇಹಿತರು ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅವ್ರ ಜೊತೆ ನಿಂತಿದ್ದೀರಾ. ರಾಯ್ ಅವರು ಜೀವಂತವಾಗಿರುವಾಗಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಒಳ್ಳೆತನವನ್ನು ತೋರಿಸಿದ್ದೀರಾ. ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋದಾಗಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಸೊ ರಾಯ್ ಅವ್ರ ಕುಟುಂಬದಿಂದ ಹಾಗೂ ರೋಹಿತ್ ಅವ್ರ ಕಡೆಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸರ್, ಏನಂದರೆ ಕೆಲವೊಂದು ನಾನು ಈ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಬಗ್ಗೆ ಬೇಡ. ಇನ್ನೊಂದು ದಿನ ಶಾರ್ಟ್ಲಿ ಇವರೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಎಲ್ಲ ಡೀಟೇಲಾಗಿ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನಲ್ಪಾಡ್ ಅವರು ಕೂಡ ಮಾತಾಡಿದ್ದಾರೆ. ರಾಯ್ ಅವರ ಅಂತ್ಯಕ್ರಿಯೆ ನಡೆದ ಬಳಿಕ ಎಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ನಲ್ಪಾಡ್ ಮಾತಾಡುವಾಗ ಈ ಹಿಂದೆ ಒಂದು ಮಾತನ್ನ ಹೇಳ್ತಾ ಇದ್ರು, ನಾನು ಯಾವಾಗ್ಲೂ ಕೂಡ ಧೈರ್ಯ ಕೆಟ್ಟಾಗ ರಾಯ್ ಅವರಿಗೆ ಕಾಲ್ ಮಾಡ್ತಾ ಇದ್ದೆ. ರಾಯ್ ಅವರು ನನಗೆ ಧೈರ್ಯ ತುಂಬ್ತಾ ಇದ್ರು. ನಮ್ಮನೇಲಿ ಏನೇ ಸಮಸ್ಯೆ ಆದ್ರೂ ಕೂಡ ನಾನು ರಾಯ್ ಬಳಿ ಹೇಳ್ಕೊಳ್ತಾ ಇದ್ದೆ. ಆಗ ರಾಯ್ ನನಗೆ ಧೈರ್ಯ ತುಂಬ್ತಾ ಇದ್ರು. ಆದ್ರೆ ಇವತ್ತು ಸಿಜೆ ರಾಯ್ ಅವರೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಅಂತ ನಲ್ಪಾಡ್ ಹೇಳ್ತಾ ಇದ್ರು. ಒಟ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಇವತ್ತು ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಇದು ಉದ್ಯಮ ಲೋಕಕ್ಕೆ ಮಾತ್ರ ಅಲ್ಲ, ಸಾಕಷ್ಟು ಜನರಿಗೆ ಶಾಕಿಂಗ್ ವಿಚಾರ. ಸಿಜೆ ರಾಯ್ ಯಾವಾಗಲೂ ಕೂಡ ಧೈರ್ಯವಾಗಿ ಮಾತಾಡ್ತಾ ಇದ್ರು. ಜೀವನದ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಂಡುಕೊಂಡಿದ್ರು. ಅದು ಕೂಡ ಮಧ್ಯಮ ವರ್ಗದಿಂದ ಬಂದು ಇಷ್ಟೆಲ್ಲ ಸಾಧನೆ ಮಾಡಿರುವಂತ ವ್ಯಕ್ತಿ ಐಟಿ ರೈಡ್ಗೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರಾ? ಈ ರೀತಿಯಾದಂತ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡಿತ್ತು. ಏನಾದ್ರೂ ಕೂಡ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡು ಇವತ್ತು ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಲಾಗಿದೆ. ಬನ್ನೇರುಘಟ್ಟದಲ್ಲಿರುವಂತಹ ನೇಚರ್ ಲಕ್ಸುರಿ ರೆಸಾರ್ಟ್ನಲ್ಲಿ ಅವರ ಇಷ್ಟದಂತೆ ಅವ್ರ ತಂದೆ ತೀರ್ಕೊಂಡಾಗ ರಾಯ್ ಅವರು ಹೇಳಿದ್ರಂತೆ, ನಾನೇನಾದ್ರೂ ಮೃತಪಟ್ರೆ ಬನ್ನೇರುಘಟ್ಟದಲ್ಲಿರುವಂತಹ ನೇಚರ್ ಲಕ್ಸುರಿ ರೆಸಾರ್ಟ್ನಲ್ಲಿ ನನ್ನ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತ. ಈಗ ಅವರ ಆಸೆಯಂತೆ ಅವರ ಇಷ್ಟದ ವಸ್ತುಗಳನ್ನೆಲ್ಲ ಇಟ್ಟು, ಅದರಲ್ಲೂ ಕೂಡ ಅವರ ತುಂಬಾ ಫೇವರೇಟ್ ರೋಲ್ಸ್ ರಾಯ್ ಕಾರ್ನ ಕೀಯನ್ನ ಇಟ್ಟು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.